ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರ. ಇವತ್ತಿನ ಸೆಷನ್ನಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಕಲ್ತ್ಕೊಳ್ಳೋಣ. ಅದು ಗ್ರಾಸಿಂಗ್ ಅಪ್. ಇಲ್ಲಿ ನಿಮಗೆ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ನಿಮಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳೋದು ಎಲ್ಲಪ್ಪ ಅಂತ ಹೇಳಿದ್ರೆ, ನೀವು ಗ್ರಾಸ್ ಅಪ್ ಮಾಡುವಾಗ ಒಂದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊತೀರಿ. ಬಟ್ ಈ ವಿಡಿಯೋನ ಕರೆಕ್ಟಾಗಿ ಕೇಳ್ಕೊಳ್ಳಿ. ನಿಮಗೆ ಗ್ರಾಸಿಂಗ್ ಅಪ್ಪಲ್ಲಿ ಏನು ಕನ್ಫ್ಯೂಷನ್ ಬರೋದೇ ಇಲ್ಲ, ಸರಿನಾ? ಹಾಗಾದರೆ ಗ್ರಾಸ್ ಅಪ್ ಅಂದರೆ ಏನು, ಗ್ರಾಸಿಂಗ್ ಅಪ್ ಅಂದರೆ ಏನು ಅಂತ ತಿಳ್ಕೊಳ್ಳಿ, ಮೀನಿಂಗ್ ನೋಡ್ಕೊಳ್ಳಿ. ಎಲ್ಲಾದರೂ ಒಮ್ಮೆ ಇದನ್ನು ಥಿಯರಿ ಕ್ವಶನ್ನು ಕೇಳ್ಬೋದು ನಿಮಗೆ, ಅದಕ್ಕೂ ಅನುಕೂಲ ಆಗುತ್ತೆ. ಗ್ರಾಸಿಂಗ್ ಅಪ್ ಮೀನ್ಸ್ ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಅಮೌಂಟ್. ಗ್ರಾಸ್ ಅಮೌಂಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ವೆನ್ ದೆರ್ ಇಸ್ TDS is made. That means when the tax deducted at source from income is made, that deducted tax amount has to be added back to the income received, okay, to find out the gross amount. ಅರ್ಥ ಆಯ್ತಾ? ಅರ್ಥ ಆಗಲಿಲ್ವಾ? ಸರಿಯಾಗಿ ಕೇಳ್ಕೊಳ್ಳಿ. ಈಗ ಹೇಳ್ತೀನಿ. ಯಾವಾಗ ನಮಗೆ ಇಂಟ್ರೆಸ್ಟನ್ನು ಪೇ ಮಾಡ್ತಾರೆ ಅಥವಾ ಒಂದು ಲಾಟ್ರಿ ಹೊಡೆಯುತ್ತೆ, ಗೊತ್ತಾಯ್ತಲ್ವಾ? ಲಾಟ್ರಿ ನಮಗೆ ತಾಗ್ದಾಗ ಲಾಟ್ರಿ ಇನ್ಕಮ್ ಬಂತು ಅಂತ ತಿಳ್ಕೊಳ್ಳಿ. ನೋಡಿ, 1,00,000 ಲಾಟ್ರಿ ತಾಗಿದ್ರೆ ಅಲ್ಲಿ 30% TDS ಆಗುತ್ತೆ. ಎಷ್ಟು ಪರ್ಸೆಂಟು? 30%. ಅಂದರೆ 30,000 ಟ್ಯಾಕ್ಸ್ ಡಿಡಕ್ಟ್ ಆಗಿ 70,000 ಮಾತ್ರ ಪೇ ಆಗುತ್ತೆ, ಸರಿನಾ? ಈ 30,000 TDS ಆಗಿತ್ತಲ್ಲ, TDS ಮೀನ್ಸ್ ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್. ಈ 30,000 ವಾಪಸ್ ಆ್ಯಡ್ ಮಾಡಬೇಕು, ಅವಾಗ ನಮಗೆ ಟೋಟಲ್ ಅಮೌಂಟ್ ಸಿಗತ್ತೆ. ಅದು ಗ್ರಾಸ್ ಅಮೌಂಟ್. ಯಾವುದು ಗ್ರಾಸ್ ಅಮೌಂಟು? 1,00,000 ಗ್ರಾಸ್ ಅಮೌಂಟ್. ಹಾಗಾದರೆ 70,000 ನಮಗೆ ಬರುತ್ತೆ ಅನ್ನಲ್ಲ, ಅದೇನದು? ನೆಟ್ ಅಮೌಂಟ್, ಸರಿನಾ? ಸೊ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ನಿಗೆ ಇನ್ಕಮ್ ಅಂತ ತಗೋಬೇಕಾಗಿರೋದು ಗ್ರಾಸ್ ಅಮೌಂಟು, ನಾಟ್ ದ ನೆಟ್ ಅಮೌಂಟ್. ಹಾಗಾಗಿ ನಾವೇನು ಈ ಗ್ರಾಸ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ, ಯಾವಾಗ TDS ಮಾಡಿದಾಗ ಅದನ್ನು ನಾವು ಗ್ರಾಸಿಂಗ್ ಅಪ್ ಅಥವಾ ಗ್ರಾಸ್ ಅಪ್ ಅಂತ ಹೇಳಿ ಕರೆಯೋದು, ಸರಿನಾ? ಸೊ ಎಲ್ಲಿ TDS ಆಗಿರುತ್ತೋ, ಎಲ್ಲಿ ನೆಟ್ ಅಮೌಂಟನ್ನು ಕೊಟ್ಟಿರ್ತಾರೋ ಅಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಗ್ರಾಸ್ ಅಪ್ಪನ್ನು ಮಾಡಬೇಕು, ರೈಟ್? ಈಗ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಗೆ ಏನು ರೂಲ್ಸ್ ಇದೆ ನೋಡ್ಕೊಳ್ಳಿ. ತುಂಬ ಸಿಂಪಲ್ ಮಕ್ಕಳೇ. ಇದೊಂದು ಸ್ಲೈಡಲ್ಲಿ ರೂಲ್ಸ್ ಇದೆ, ಇನ್ನೊಂದು ಸೈಡಲ್ಲಿ ಏನು ಹೇಳಿ ರೂಲ್ಸ್ಗಳಿದೆ, ಇನ್ನೊಂದರಲ್ಲಿ ನಿಮಗೆ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂಥೇಳಿ ಫಾರ್ಮುಲಾಸನ್ನು ಕೊಟ್ಟಿದ್ದೀನಿ, ಅದು ಗೊತ್ತಾಗತ್ತೆ. ಏನು ರೂಲ್ಸು ಅಂತ ಹೇಳಿದ್ರೆ, ನಂಬರ್ 1, ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಶುಡ್ ನೆವರ್ ಬಿ ಗ್ರಾಸ್ಡ್ ಅಪ್. ಇಲ್ಲಿ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸನ್ನು ನಾವು ಗ್ರಾಸ್ ಅಪ್ ಮಾಡೋ ಹಂಗಿಲ್ಲ, ಮತ್ತು ಅದನ್ನು ನಾವು ಟ್ಯಾಕ್ಸೇಬಲ್ ಅಂತ ಅದರ್ ಸೋರ್ಸಲ್ಲಿ ತಗೊಳೋ ಆಗೋಗಿಲ್ಲ. ಯಾಕೆ ಅಂದರೆ ಅವು ಎಕ್ಸಮ್ಟ್ ಫ್ರಮ್ ಟ್ಯಾಕ್ಸ್, ಅವಕ್ಕೆ ಟ್ಯಾಕ್ಸ್ ಇಲ್ಲ. ಅದಕ್ಕೆ ನಾನು ಅಲ್ಲಿ ಹೇಳಿದ್ದು ನೋ TDS, ನೋ ಗ್ರಾಸ್ ಅಪ್, ದೋಸ್ ಆರ್ ಎಕ್ಸಮ್ಟ್. ಒನ್ ಥಿಂಗ್. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ, ಇಂಟ್ರೆಸ್ಟ್ ಆನ್ ಲೆಸ್ ಟ್ಯಾಕ್ಸ್ ಅಥವಾ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆಲ್ಸೋ ನಾಟ್ ಟು ಬಿ ಗ್ರಾಸ್ಡ್ ಅಪ್ ಆಸ್ ದೇರ್ ಈಸ್ ನೋ TDS ಬೈ ದ ಗೌರ್ಮೆಂಟ್. ಈಗ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲೂ TDS ಆಗಿರಲ್ಲ, ಹಾಗಾಗಿ ಏನು ಮಾಡೋ ಹಾಗಿಲ್ಲ, ಗ್ರಾಸ್ ಅಪ್ ಮಾಡೋ ಹಾಗೆ ಇಲ್ಲ. ಮೂರನೇದು, ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್, ದಟ್ ಮೀನ್ಸ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಮೂರನೇ ಪಾಯಿಂಟು, ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸಲ್ಲಿ ನಾವು ಗ್ರಾಸ್ ಅಪ್ ಮಾಡಲೇಬೇಕು. ಏನು ಗ್ರಾಸ್ ಅಪ್ ಮಾಡಬೇಕು, ಹೇಗೆ ಮಾಡಬೇಕು ಅಂದರೆ ಅಲ್ಲಿ ಎರಡು ರೀತಿಯಲ್ಲಿ ಪ್ರಾಬ್ಲಮ್ ಬರುತ್ತೆ ಮಕ್ಕಳೇ, ನೆನ್ಪು ಮಾಡ್ಕೊಳ್ಳಿ. ಒಂದು, ನಮಗೆ ಬಾಂಡ್ ಅಮೌಂಟ್ ಕೊಡ್ತಾರೆ. ಬಾಂಡ್ ಅಮೌಂಟ್ ಅಂದರೆ ಅವ್ರು ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಕೊಟ್ಟಿರ್ತಾರೆ. ಇನ್ನೊಂದು ರೇಟ್ ಆಫ್ ಇಂಟ್ರೆಸ್ಟನ್ನು ಕೊಡ್ತಾರೆ, ಎಷ್ಟು % ಇಂಟ್ರೆಸ್ಟ್ ಅರ್ನ್ ಆಗ್ತಿದೆ ಅಂಥೇಳಿ. ಆವಾಗ ಫಾರ್ ಎಕ್ಸಾಂಪಲ್ ನೋಡಿ, 1,00,000 ನಾನು ಹೇಳ್ತಾ ಇರೋ ಪಾಯಿಂಟ್ ಯಾವುದು ಅಂದರೆ ಥರ್ಡ್ ಪಾಯಿಂಟು, ಅದು ಟೈಪ್ಸ್ ಆಫ್ ಸೆಕ್ಯೂರಿಟಿ ಏನಪ್ಪ ಅಂತ ಹೇಳಿದ್ರೆ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸಲ್ಲಿ 1,00,000 ರೂಪೀಸು ಏನಿದೆ, ಬಾಂಡ್ ಅಮೌಂಟ್ ಇದೆ. ಆಮೇಲೆ ಅವರಿಗೆ 10% ಇಂಟ್ರೆಸ್ಟ್ ಬರುತ್ತೆ ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಆವಾಗ ನಾವೇನು ಮಾಡ್ತೀವಿ, 1,00,000ಗೆ 10% ಮಾಡಿದಾಗ 10,000 ಬರುತ್ತೆ. ಈ 10,000 ನಾವು ಗ್ರಾಸ್ ಅಪ್ ಮಾಡಬೇಕು, ಸರಿನಾ? ಈ ಪಾಯಿಂಟಲ್ಲಿ ಭಾಳ ಇಂಪಾರ್ಟೆಂಟ್. ಇನ್ನೊಂದು ಕೆಲವೊಮ್ಮೆ ಏನು ಕೊಡ್ತಾರೆ ಅಂದರೆ ಇಂಟ್ರೆಸ್ಟನ್ನೇ ಕೊಡ್ತಾರೆ. ₹15,000 ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್
ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಬಂದ್ರು ಆ 15,000 ಏನಿದೆ ಅದನ್ನು ಏನು ಮಾಡಬೇಕು ಅಂದರೆ ಗ್ರಾಸ್ ಅಪ್ ಮಾಡಬೇಕು. ಯಾಕೆ ಗ್ರಾಸ್ ಅಪ್ ಮಾಡಬೇಕು ಅಂದರೆ ಇದು ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಗಿರೋದ್ರಿಂದ ಟ್ಯಾಕ್ಸನ್ನು ಕಂಪ್ನಿ ಕಟ್ಟಿರುತ್ತೆ, ಹಾಗಾಗಿ ನಾವು ಗ್ರಾಸ್ ಅಪ್ ಮಾಡಬೇಕು. ಓಕೆ, ಸೊ ಈ ಪಾಯಿಂಟನ್ನು ಇಷ್ಟು ನೆನ್ಪಿಟ್ಕೊಳ್ಳಿ, ಪ್ರಾಬ್ಲಮ್ ಮಾಡ್ತಾ ನಿಮಗೆ ಅರ್ಥ ಆಗತ್ತೆ. ನೆಕ್ಸ್ಟ್ ನಂಬರ್ 4 ಏನಿದೆ ನೋಡಿ, 4 ದಿಸ್ ಈಸ್ ಇಂಟ್ರೆಸ್ಟ್ ಆನ್ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ವೆನ್ ದ ಅಮೌಂಟ್ ಆಫ್ ಇಂಟ್ರೆಸ್ಟ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್ ಇಟ್ ಶುಡ್ ಬಿ ಗ್ರಾಸ್ಡ್ ಅಪ್. ಏನು ಅಂದ್ರೆ ಅಮೌಂಟ್ ಆಫ್ ಇಂಟ್ರೆಸ್ಟ್ ಅನ್ನ ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವೇನ್ ಮಾಡಬೇಕು, ಗ್ರಾಸ್ ಅಪ್ ಮಾಡಬೇಕು. ಅದೇ ಇನ್ವೆಸ್ಟ್ಮೆಂಟ್ ಅಮೌಂಟ್, ಇನ್ವೆಸ್ಟೆಡ್ ಅಮೌಂಟ್, ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಗ್ರಾಸ್ ಅಪ್ ಮಾಡೋದು ಬೇಡ. ಇದನ್ನು ಅಷ್ಟೇ ಪ್ರಾಬ್ಲಮ್ ಮಾಡ್ತಾ ನಿಮಗೆ ಅರ್ಥ ಆಗತ್ತೆ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಂಡಿರಿ ಸಾಕು, ಸರಿನಾ? ಇನ್ನ ಈ ಸಿಂಪಲ್ ಆಗಿ ಇಲ್ಲಿ ರೂಲ್ಸ್ ಅನ್ನ ಏನು ಹೇಳಿರೋದಂದ್ರೆ ವೆರಿ ಈಸಿ. ನಿಮ್ಗೆ ಅಲ್ಲಿದ್ದು ನಿಮ್ಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಅನ್ಸಿದ್ರೆ ಈ ಸ್ಲೈಡ್ ಅನ್ನ ಒಂದ್ಸಾರಿ ನೋಡ್ಕೊಳ್ಳಿ, ಮನ್ಸಲ್ಲಿ ಹೇಳ್ಕೊಳ್ಳಿ ಮಕ್ಕಳೇ, ಈಸಿ ಆಗತ್ತೆ, ಪ್ರಾಬ್ಲಮ್ ಮಾಡ್ತಾ ಗೊತ್ತಾಗತ್ತೆ. ಒಂದು, ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ ನೋ ಗ್ರಾಸ್ ಅಪ್. ಗೌರ್ಮೆಂಟ್ ಸೆಕ್ಯೂರಿಟೀಸ್ ನೋ TDS, ಸೊ ನೋ ಗ್ರಾಸಿಂಗ್ ಅಪ್. ಮೂರನೇದು, ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಅಲ್ಲಿ ಏನಂತ ಹಾಕಿದ್ದೀನಿ, ಗ್ರಾಸಿಂಗ್ ಅಪ್ ಇಸ್ ಕಂಪಲ್ಸರಿ ಅಂತ ಹಾಕಿದ್ದೀನಿ. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಇದ್ರೆ ಗ್ರಾಸ್ ಅಪ್ ಮಾಡಲೇಬೇಕು ಅಂತ ಹೇಳಿರೋದು. ನಂಬರ್ 4 ಏನಿದೆ ನೋಡ್ಕೊಳ್ಳಿ ಮಕ್ಕಳೇ, ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟಿ. ಈ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸಿಗೆ ಅಲ್ಲಿ ಎರಡಿದೆ, ಎ ಮತ್ತೆ ಬಿ ಅಂತ ಹೇಳಿದ್ದೀನಿ. ಇಫ್ ದ ಅಮೌಂಟ್ ಆಫ್ ಇಂಟ್ರೆಸ್ಟ್ ಈಸ್ ಗಿವನ್, ಇಂಟ್ರೆಸ್ಟೇ ಎಷ್ಟು ಅಂತ ಕೊಟ್ಟಿದ್ದಾರಾ ಅವಾಗ ನಾವು ಗ್ರಾಸ್ ಅಪ್ ಮಾಡಲೇಬೇಕು. ಗ್ರಾಸಿಂಗ್ ಅಪ್ ಇಸ್ ಕಂಪಲ್ಸರಿ ಅಂತ ಹೇಳಿರೋದು. ಅದೇ ಬಿ ನೋಡಿ, ಇಫ್ ದ ರೇಟ್ ಆಫ್ ಇಂಟ್ರೆಸ್ಟ್ ಅಂಡ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್, ದಟ್ ಈಸ್ ಬಾಂಡ್ ಅಮೌಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವಾಗ ನಾವೇನ್ ಮಾಡೋದು ಬೇಡ, ಗ್ರಾಸಿಂಗ್ ಅಪ್ ಮಾಡೋದು ಬೇಡ. ಅದಕ್ಕೆ ನೋ ಗ್ರಾಸಿಂಗ್ ಅಪ್ ಅಂತ ಹಾಕಿರೋದು. ಗ್ರಾಸ್ ಅಪ್ ಮಾಡಲಿಕ್ಕೆ ಇಲ್ಲಿ ನಿಮ್ಮ ಎದುರಿಗೆ ಈಗ ಏನು ಕಾಣ್ತಿದೆ, ಈ ಸ್ಲೈಡ್ ಅನ್ನ ನೀವು ನೆನ್ಪಿಟ್ಕೊಂಡ್ರೆ ಫಿನಿಶ್, ಅಷ್ಟು ಈಸಿಯಾಗಿ ನೀವು ಮಾಡ್ಬೋದು. ಇಲ್ಲಿ ಫಾರ್ಮುಲಾಸ್ ಇದೆ, ಈ ಫಾರ್ಮುಲಾಸ್ ಅನ್ನ ಒಮ್ಮೆ ನೋಡ್ಕೊಳ್ಳಿ. ಅಲ್ಲಿ ಒಂದು ಪಾಯಿಂಟ್ ಇದೆ, ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಸೇವಿಂಗ್ಸ್ ಬಾಂಡ್ಸ್ ಓನ್ಲಿ ಇಫ್ ಇಂಟ್ರೆಸ್ಟ್ ಎಕ್ಸೀಡ್ಸ್ ₹10,000 ದೆನ್ 10% TDS ಅನ್ನ ಮಾಡ್ತಾರೆ ಅನ್ನೋದು ಒಂದು ಪಾಯಿಂಟ್ ಅನ್ನ ಅಲ್ಲಿ ಕೊಟ್ಟಿರೋದು. ನೆಕ್ಸ್ಟ್ ಗ್ರಾಸಿಂಗ್ ಅಪ್ ಏನು ಫಾರ್ಮುಲಾ ಅಂತ ಹೇಳಿದ್ರೆ, ಇಂಟ್ರೆಸ್ಟ್ ಬಂದಿದ್ರೆ ನಾವಲ್ಲಿ 100/90 ಅಂತ ಹೇಳಿ ಮಾಡ್ಬೇಕು ಮಕ್ಕಳೇ. ಯಾಕೆ ಅಂದ್ರೆ TDS ಆದಾಗ ನೆಟ್ ಅಮೌಂಟ್ ಅನ್ನ ಕೊಟ್ಟಿರ್ತಾರೆ, ಅಂದ್ರೆ 10%, ಈಗ ಇಂಟ್ರೆಸ್ಟ್ ಮೇಲೆ 10% ಏನಾಗುತ್ತೆ, TDS ಆಗಿರುತ್ತೆ. 10% TDS ಆಗಿದೆ ಅಂತ ಹೇಳಿದ್ರೆ 10% ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್ ಅನ್ನ ಮೈನಸ್ ಮಾಡಿ ನಮ್ಗೆ ಎಷ್ಟು ಕೊಟ್ಟಿರ್ತಾರೆ, 90% ಪೇ ಮಾಡಿರ್ತಾರೆ ಅಂತ ಅರ್ಥ, ಸರಿನಾ? 10% ಮೈನಸ್ ಮಾಡ್ಕೊಂಡ್ರು 90% ನಮಗೆ ಸೇವ್ ಮಾಡಿದ್ರು ಅಂದಮೇಲೆ 100% ಬಂದಿಲ್ಲಲ್ಲ, ಹಾಗಾಗಿ 100/90 ತಗೋಬೇಕು. ಅಂದ್ರೆ 90ಗೆ ಇಂಟ್ರೆಸ್ಟ್ ಎಷ್ಟಾದ್ರೆ 100ಗೆ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳೋದು. ಇಂಟ್ರೆಸ್ಟಿಗೆ ವೆರಿ ಸಿಂಪಲ್, ಇಂಟ್ರೆಸ್ಟ್ ರಿಸೀವ್ಡ್ ಇಂಟು 100/90 ಮಾಡಿದ್ರೆ ಆಯ್ತು ಒಂದು. ನೆಕ್ಸ್ಟ್, ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಡಿಬೆಂಚರ್ಸ್ ಆಫ್ ಆರ್ ಲೋಕಲ್ ಅಥಾರಿಟಿ ಆರ್ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್, ಅಲ್ಲೂ 10% ಏನಾಗಿರುತ್ತೆ, TDS ಆಗಿರುತ್ತೆ. ಅವಾಗಲೂ ನೀವು ಮಾಡಬೇಕಾಗಿರೋದು ಇಂಟ್ರೆಸ್ಟ್ ಎಷ್ಟು ಬಂದಿರುತ್ತೋ ಅಷ್ಟು ಇಂಟು 100/90ನೇ. ಇನ್ನು ಡಿಬೆಂಚರ್ಸ್, ಅದು ಲಿಸ್ಟೆಡ್ ಕಂಪ್ನಿ ಇರಲಿ ಅನ್ಲಿಸ್ಟೆಡ್ ಕಂಪ್ನಿ ಇರಲಿ, ಅದು ಎರಡು ಕೇಸಲ್ಲಿ 100/90ನೇ ಮಾಡಬೇಕು. ಸೊ 100/90. ಲಾಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ ಮಕ್ಕಳೇ, ಲಾಸ್ಟ್ ಪಾಯಿಂಟ್, ರೇಟ್ಸ್ ಆಫ್ TDS ಆಫ್ ವಿನ್ನಿಂಗ್ ಫ್ರಮ್ ಲಾಟ್ರಿ, ಹಾರ್ಸ್ ರೇಸ್, ಕ್ರಾಸ್ವರ್ಡ್ ಪಜಲ್ಸ್, ಆಮೇಲೆ ಕಾರ್ಡ್ ಗೇಮ್ಸ್, ಇಲ್ಲೆಲ್ಲ TDS ಎಷ್ಟು % ಆಗುತ್ತೆ ಅಂತ ಹೇಳಿದ್ರೆ 30% TDS ಆಗುತ್ತೆ. ಎಷ್ಟು? 30%. ಹಾಗಾಗಿ ನಮಗೆ ಬಂದಿರೋ ಅಮೌಂಟ್ ಎಷ್ಟಿರುತ್ತೆ, ಓನ್ಲಿ 70% ಮಾತ್ರ ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ, ಎಷ್ಟು ಗೆದ್ದಿರ್ತೀವಲ್ಲ ಅಮೌಂಟ್ ನಮಗೆ ಬಂದಿರುತ್ತಲ್ಲ, ಸೊ ಅಮೌಂಟ್ ಓನ್ ಇಂಟು 100/70 ಮಾಡಬೇಕು. ಉಳಿದೆಲ್ಲ ನೀವು 100/90 ಮಾಡ್ತೀರಿ. ಈ ಕ್ಯಾಶುವಲ್ ಇನ್ಕಮಿಗೆ ಮಾತ್ರ 100/70 ಮಾಡಬೇಕು. ಇದೊಂದು ಸ್ಲೈಡು, ಆಮೇಲೆ ಇದೊಂದು ಸ್ಲೈಡನ್ನು ಒಂಚೂರು ನೆನ್ಪಿಟ್ಕೊಂಡ್ರೆ ಗ್ರಾಸ್ ಅಪ್ದು ನಿಮಗೆಲ್ಲೂ ಕನ್ಫ್ಯೂಷನ್ ಆಗಲ್ಲ. ಸರಿ,
ಇನ್ನೊಂದು ಪಾಯಿಂಟ್ ಇದೆ, ಎಲ್ಲಾದರೂ ಇದು 5 ಮಾರ್ಕ್ಸಿಗೆ ಕೇಳುವಂತಹ ಒಂದು ಥಿಯರಿ ಕ್ವಶನ್ ಅನ್ನು ಕೇಳ್ತಾರೆ, ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿ. ಏನದು ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್ ಅಂತ ಹೇಳಿದರೆ, ಇಲ್ಲಿ ಕೊಟ್ಟಿರೋದನ್ನ ಒಮ್ಮೆ ಓದ್ಕೊಳ್ಳೋಣ, ಈಸಿಯಾಗಿ ಅರ್ಥ ಆಗುತ್ತೆ. ಇದು ಹೇಗೆ ಅಂದರೆ, ಕೆಲವೊಮ್ಮೆ ಟ್ಯಾಕ್ಸನ್ನು ಉಳಿಸೋದಕ್ಕಾಗಿ, ಟ್ಯಾಕ್ಸನ್ನು ಅವಾಯ್ಡ್ ಮಾಡೋದಕ್ಕಾಗಿ ಕೆಲವರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಏನು ಇಂಟ್ರೆಸ್ಟ್ ಬರುತ್ತೆ ಅದರ ಡ್ಯೂ ಡೇಟ್ ಟೈಮಿಗೆ, ಗೊತ್ತಾಯ್ತಲ್ವಾ, ಅವರು ತನ್ನ ರಿಲೇಟಿವ್ಸಿಗೋ ಮಿಸ್ಸಸ್ಸಿಗೋ ಮಕ್ಕಳಿಗೋ ಏನು ಮಾಡ್ತಾರೆ, ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ, ಸೇಲ್ ಮಾಡ್ತಾರೆ ಅಥವಾ ಟ್ರಾನ್ಸ್ಫರ್ ಮಾಡ್ತಾರೆ. ಅದನ್ನು ಟ್ರಾನ್ಸ್ಫರ್ ಮಾಡಿದಾಗ ಏನಾಗುತ್ತೆ ಅಂದರೆ, ಇಂಟ್ರೆಸ್ಟ್ ಬಂದಿರೋದು ಇವ್ರ ಹೆಸರಿಗೆ ಬರಲ್ಲ, ಅವ್ರ ಹೆಸರಿಗೆ ಬರುತ್ತೆ, ಆ ಡೇಟಿಗೆ ಅವ್ರ ಹೆಸರಿಗೆ ಬರುತ್ತೆ. ಹಾಗಾಗಿ ಇವರಿಗೆ ಅದೇನಾಗಲ್ಲಪ್ಪ ಅಂದರೆ ಟ್ಯಾಕ್ಸೇಬಲ್ ಆಗಲ್ಲ. ಒಂದು ಟ್ಯಾಕ್ಸನ್ನು ಉಳಿಸೋದಕ್ಕೆ ಒಂದು ಟ್ಯಾಕ್ಟಿಕ್ಸನ್ನು ಯೂಸ್ ಮಾಡ್ತಾರೆ, ಗೊತ್ತಾಯ್ತಲ್ವಾ. ಇದು ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಇಲ್ಲಿ ತುಂಬ ಈಸಿಯಾಗಿ ಇಲ್ಲಿದೆ, ಅದನ್ನು ಓದ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಇಟ್ ಈಸ್ ಎ ಟ್ಯಾಕ್ಟಿಕಲ್ ಆ್ಯಕ್ಟ್ ಆರ್ ಡಿವೈಸ್ ಟು ಅವಾಯ್ಡ್ ದ ಟ್ಯಾಕ್ಸ್ ಬೈ ದ ಅಸೆಸಿ ವಿತ್ ದ ಹೈಯರ್ ಇನ್ಕಮ್. ಯಾರಿಗೆ ಜಾಸ್ತಿ ಇನ್ಕಮ್ ಇರುತ್ತೋ ಅವರು ಟ್ಯಾಕ್ಸನ್ನು ಉಳಿಸೋದಕ್ಕೆ ಒಂದು ಐಡಿಯಾನ ಮಾಡೋದು. They transfer their securities to assessees with lower income just some days before the due date of interest. ಆ ಇಂಟ್ರೆಸ್ಟ್ ಬರೋದಕ್ಕಿಂತ ಮೊದಲೇ, ಒಂದು ಸ್ವಲ್ಪ ಡ್ಯೂ ಡೇಟ್ಗಿಂತ ಮೊದಲೇ ಅದನ್ನು ಬೇರೆಯವರಿಗೆ ಏನು ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಜನರಲಿ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಈಸ್ ಪೇಯಬಲ್ ಹಾಫ್ ಇಯರ್ಲಿ ಆರ್ ಇಯರ್ಲಿ ಆ್ಯಂಡ್ ಡೇಟ್ಸ್ ಆಫ್ ಪೇಮೆಂಟ್ಸ್ ಆರ್ ಫಿಕ್ಸ್. ಡೇಟ್ ಆಫ್ ಪೇಮೆಂಟ್ ಫಿಕ್ಸ್ ಆಗಿರೋದ್ರಿಂದ ಈಸಿಯಾಗಿ ಆ ರೀತಿ ಮಾಡ್ತಾರೆ. ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್, interest is considered as the income of the person who holds the securities as a few days before the due date of interest to their friend or relatives and buy them back after the due date of interest. So ಇಲ್ಲಿ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಏನು ಹೇಳುತ್ತಪ್ಪ ಅಂದರೆ, ಇಂಟ್ರೆಸ್ಟನ್ನು ರಿಸೀವ್ ಮಾಡುವಾಗ ಆ ಸೆಕ್ಯೂರಿಟೀಸ್ ಯಾರ ಕೈಯಲ್ಲಿತ್ತೋ ಅವ್ರಿಗೆ ಅದು ಟ್ಯಾಕ್ಸೇಬಲ್ ಅಂತ ಹೇಳ್ತಾರೆ. ಈಗ ಒಬ್ಬ ಹೈಯೆಸ್ಟ್ ಇನ್ಕಮ್ ಇರೋನು ಲೋಯೆಸ್ಟ್ ಇನ್ಕಮ್ ಇರೋನಿಗೆ ಡ್ಯೂ ಡೇಟ್ ಟೈಮಲ್ಲಿ ಆ ಸೆಕ್ಯೂರಿಟೀಸನ್ನು ಟ್ರಾನ್ಸ್ಫರ್ ಮಾಡಿದಾಗ ಆ ಯಾರಿಗೆ ಲೋ ಇನ್ಕಮ್ ಇರುತ್ತೋ ಅವ್ರಿಗೇನು ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ, ಅವರಿಗೆ ಟ್ಯಾಕ್ಸು ಇರಲ್ಲ. ಆ ಡ್ಯೂ ಡೇಟ್ ಆದಮೇಲೆ ಮತ್ತೆ ವಾಪಸ್ ಇವ್ರು ಏನು ಮಾಡ್ತಾರೆ, ಅದನ್ನು ಬೈ ಮಾಡ್ತಾರೆ, ಸರಿನಾ. ಸೊ ಈ ರೀತಿ ಮಾಡಿ ಟ್ಯಾಕ್ಸನ್ನು ಉಳಿಸೋ ಪ್ರಯತ್ನನ ಮಾಡ್ತಾರೆ. ನೀವು ಇದನ್ನು ತಪ್ಪಾ ಅಂತ ಹೇಳಿ ಕೇಳೋ ಹಾಗೆ ಇಲ್ಲ, ತಪ್ಪೇನೂ ಇಲ್ಲ. ಆಸ್ ಪರ್ ಲಾ ಇವರು ಮಾಡ್ತಾ ಇದ್ದಾರೆ, ಸರಿನಾ. ಹಾಗಾಗಿ ಏನು ತಪ್ಪೇನಿಲ್ಲ. ಸೊ ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್ಸನ್ನು ಮಾಡಿ ಟ್ಯಾಕ್ಸನ್ನು ಉಳಿಸ್ಕೊತಾರೆ. ಸೊ ಇದರ ಮೀನಿಂಗನ್ನು ನೀವು ಇಲ್ಲೇನು ಸ್ಲೈಡಲ್ಲಿ ಕೊಟ್ಟಿದ್ದೀನ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಒಂದು ಕ್ವಶನ್ ಬಂದಾಗ ನೀವು ಆನ್ಸರ್ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಗ್ರಾಸಿಂಗ್ ಅಪ್ ಒಟ್ಟಿಗೆ ಇನ್ನೊಂದು ಟಾಪಿಕ್ ಹೇಳಿದೆ ಇಲ್ಲಿ, ಯಾವುದು, ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್ಸ್. ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ನಾವು ಪ್ರಾಬ್ಲಮ್ಸನ್ನು ಮಾಡುವಾಗ ನಮಗೆ ಇದೆಲ್ಲ ಒಂದು ಸ್ವಲ್ಪ ಐಡಿಯಾ ಇರಬೇಕು. ಅಂದರೆ ಯಾವ ಇನ್ಕಮ್ಗಳಿಗೆ ಟ್ಯಾಕ್ಸ್ ಇಲ್ಲ ಅಂಥೇಳಿ, ಯಾವ ಇಂಟ್ರೆಸ್ಟಿಗೆ ಟ್ಯಾಕ್ಸ್ ಇಲ್ಲ ಅಂಥೇಳಿ. ಇಲ್ಲಿ ನೋಡಿ, ಒಂದು ಲೋಕಲ್ ಅಥಾರಿಟಿ ಅಥವಾ ಮುನ್ಸಿಪಾಲಿಟಿ ಅಥವಾ ಸಿಟಿ ಕಾರ್ಪೊರೇಷನ್, ಕೆಲವುದಕ್ಕೆ ಏನಿಲ್ಲ ಅಂತ ಹೇಳಿದ್ರೆ ಟ್ಯಾಕ್ಸ್ ಇಲ್ಲ, ಕೆಲವುದಕ್ಕೆ ಟ್ಯಾಕ್ಸ್ ಇದೆ, ಕೆಲವುದಕ್ಕೆ ಇಲ್ಲ. ಇನ್ನೊಂದು ಟ್ರಸ್ಟೀಸ್ ಆಫ್ SPF, ಸ್ಟ್ಯಾಚ್ಯುಟರಿ ಪ್ರಾವಿಡೆಂಟ್ ಫಂಡ್, ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಆ್ಯಂಡ್ ಅಪ್ರೂವ್ಡ್ ಸೂಪರ್ ಅನ್ವೇಷನ್ ಫಂಡ್, ಇದ್ರ ಮೇಲೆ ಏನು ಇಂಟ್ರೆಸ್ಟ್ ಬರುತ್ತಲ್ಲ, ಎಲ್ಲದು ಇಂಟ್ರೆಸ್ಟ್ ಇದು. ಇಂಟ್ರೆಸ್ಟ್ ಆನ್ SPF, ಇಂಟ್ರೆಸ್ಟ್ ಆನ್ RPF, ಸೂಪರ್ ಅನ್ವೇಷನ್ ಫಂಡ್, ಎಷ್ಟೆಷ್ಟಕ್ಕೆ ಟ್ಯಾಕ್ಸ್ ಇಲ್ಲ ಅಂತ ಹೇಳ್ತಾರೆ ಅದು. ನೆಕ್ಸ್ಟು ಸೈಂಟಿಫಿಕ್ ರಿಸರ್ಚ್ ಅಸೋಸಿಯೇಷನ್, ಅದರಿಂದ ಬಂದಿರೋ ಇಂಟ್ರೆಸ್ಟಿಗೆ ಟ್ಯಾಕ್ಸ್ ಇಲ್ಲ. ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್, ಮೆಂಬರ್ಸ್ ಆಫ್ ಶೆಡ್ಯೂಲ್ಡ್ ಟ್ರೈಬ್ಸ್ ಲಿವಿಂಗ್ ಇನ್ ಎ ಟ್ರೈಬಲ್ ಏರಿಯಾ, public charitable or religious trust, political parties and non-residents on some notified securities. ಕೆಲವು ಸೆಕ್ಯೂರಿಟೀಸ್ಗಳಿಗೆ ಇಂಟ್ರೆಸ್ಟ್ ಏನು ಬರುತ್ತೆ, ಅದು ಟ್ಯಾಕ್ಸ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿರೋದನ್ನು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಗಿ ನೀವು ನೋಡ್ಕೊಳ್ಳಿ. ಇವಿಷ್ಟರ ಮೇಲೆ ಏನು ಇಂಟ್ರೆಸ್ಟ್ ಬರುತ್ತೆ, ನೀವು ಎಕ್ಸಮ್ಟೆಡ್ ಇನ್ಕಮಲ್ಲಿ ಈ ಲೀಸ್ಟನ್ನು ಕಲ್ತಿರ್ತೀರಿ, ಇದಕ್ಕೆ ಟ್ಯಾಕ್ಸ್ ಇಲ್ಲ. ಇದು ಭಾಳ ಇಂಪಾರ್ಟೆಂಟು, ಇದನ್ನು ನೀವು ನೋಡ್ಕೋಬೇಕು. ಯಾವುದು ಅಂತ ಹೇಳಿದ್ರೆ ಇಂಟ್ರೆಸ್ಟ್, ಎಲ್ಲದೂ ನೀವು ಒಂದು ವರ್ಡನ್ನಲ್ಲಿ ಸೇರಿಸ್ಕೋಬೇಕು. ಇಂಟ್ರೆಸ್ಟ್ ಆನ್ ಅಂತ ಸೇರ್ಕೋಬೇಕು. ಇಂಟ್ರೆಸ್ಟ್ ಆನ್ ನ್ಯಾಷನಲ್ ಸೇವಿಂಗ್ಸ್ ಆನ್ಯುಟಿ ಸರ್ಟಿಫಿಕೇಟ್, ಇಂಟ್ರೆಸ್ಟ್ ಆನ್ ನ್ಯಾಷನಲ್ ಪ್ಲಾನ್ ಸರ್ಟಿಫಿಕೇಟ್, ಇಂಟ್ರೆಸ್ಟ್ ಆನ್ ನ್ಯಾಷನಲ್ ಪ್ಲಾನ್ ಸೇವಿಂಗ್ ಸರ್ಟಿಫಿಕೇಟ್, ಇಂಟ್ರೆಸ್ಟ್ ಆನ್ ನ್ಯಾಷನಲ್ ಡಿಫೆನ್ಸ್ ಗೋಲ್ಡ್ ಬಾಂಡ್ಸ್, ಇಂಟ್ರೆಸ್ಟ್ ಆನ್ ಸ್ಪೆಷಲ್ ಬೇರರ್ ಬಾಂಡ್ಸ್, ಇಂಟ್ರೆಸ್ಟ್ ಆನ್ ಸ್ಪೆಷಲ್ ಡೆಪಾಸಿಟ್ ಸ್ಕೀಮ್, interest on treasury savings deposit certificates, interest on post office cash certificates, interest on post office national savings certificates,
ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್. ಓಕೆ, ಇದು ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟಲ್ಲಿ POSB ಅಕೌಂಟ್ ಅಂತ ನಾವೇನು ಕಲಿತೀವಲ್ಲ, ಅಲ್ಲಿ ಇಂಡಿವಿಜುವಲ್ ಆದರೆ ಅಪ್ ಟು 3,500 ಇಂಟ್ರೆಸ್ಟಿಗೆ ಟ್ಯಾಕ್ಸ್ ಇಲ್ಲ. ಜಾಯಿಂಟ್ ಅಕೌಂಟ್ ಆದರೆ ಅಪ್ ಟು 7,000 ಇಂಟ್ರೆಸ್ಟಿಗೆ ಟ್ಯಾಕ್ಸ್ ಇಲ್ಲ. ಇನ್ನು ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಕ್ಯುಮ್ಯುಲೇಟಿವ್ ಟೈಮ್ ಡೆಪಾಸಿಟ್, interest on public account in post office up to rupees 15,000, interest on fixed deposit scheme governed by the post office as the fixed deposit rules, interest on fixed deposit scheme governed by government saving certificate. ಓಕೆ, ಅದಕ್ಕೂ ಏನಿಲ್ಲ, ಟ್ಯಾಕ್ಸ್ ಇಲ್ಲ. ಇನ್ನು ಲಾಸ್ಟ್ ಕೊನೆಯಲ್ಲಿದಾವೆ ನೋಡಿ, ಇಂಟ್ರೆಸ್ಟ್ ಆನ್ 7% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ಸ್, interest on 7% capital investment bonds and interest on relief bonds ಅಂತ ಇದೆ. that is 1995 or 1999, 2001 or 2002 ಈ ಬಾಂಡ್ಸ್ಗಳ ಮೇಲೆ ಏನು ಇಂಟ್ರೆಸ್ಟ್ ಬರುತ್ತೋ ಇಲ್ಲಿ ನೋಡಿ, ಇದು 2 ಸ್ಲೈಡನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಇಲ್ಲಿ ಏನು ಇಂಟ್ರೆಸ್ಟ್ ಬರುತ್ತೆ, ಈ ಇಂಟ್ರೆಸ್ಟಿಗೆ ಏನಿಲ್ಲ, ಟ್ಯಾಕ್ಸು ಇಲ್ಲ. ಹಾಗಾಗಿ ಈ ಇಂಟ್ರೆಸ್ಟ್ ಬಗ್ಗೆ ಏನಾದರೂ ನಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ ಅದರ್ ಸೋರ್ಸಲ್ಲಿ ಆ ಐಟಮ್ಗಳನ್ನು ಏನು ಮಾಡಬಾರ್ದು, ನಾವಲ್ಲಿ ಅದರ್ ಸೋರ್ಸಲ್ಲಿ ಟ್ಯಾಕ್ಸೇಬಲ್ ಅಂತ ಹೇಳಿ ತಗೋಬಾರ್ದು. ಹಾಗಾಗಿ ಈ ಕ್ಲಾಸಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂತಹ 3 ಐಟಮ್ಗಳನ್ನು ನಾವು ಕಲ್ತಿದ್ದೀವಿ. ಒಂದು ಗ್ರಾಸಪ್ ಬಗ್ಗೆ ಭಾಳ ಇಂಪಾರ್ಟೆಂಟು, ಅದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್ ಮೀನಿಂಗ್ ಹೇಳಿದ್ದೀನಿ, ಎಲ್ಲರೂ ಥಿಯರಿ ಕ್ವಶನ್ ಬಂದರೆ ಬರೆಯೋದಕ್ಕಾಯ್ತು. ಇನ್ನೊಂದು ಇಂಟ್ರೆಸ್ಟ್ ಬರುತ್ತೆ, ಬಟ್ ಆ ಇಂಟ್ರೆಸ್ಟ್ಗಳಿಗೆ ಟ್ಯಾಕ್ಸ್ ಇಲ್ಲ. ಸೊ ದೋಸ್ ಆರ್ ಫುಲ್ಲಿ ಎಕ್ಸಮ್ಟೆಡ್ ಇನ್ಕಮ್ಸ್ ಅಂತ ಹೇಳಿದ್ದೀನಿ, ಅವನ್ನ ನೀವು ತಿಳ್ಕೋಬೇಕು. ಇನ್ನು ನೆಕ್ಸ್ಟ್ ಸೆಷನ್ನಿಂದ ನಾವು ಪ್ರಾಬ್ಲಮ್ ಮಾಡ್ತಾ ಹೋಗೋಣ. ಪ್ರಾಬ್ಲಮ್ ಮಾಡಿದಾಗ ನಮಗೆ ಇದೆಲ್ಲ ಥಿಯರಿ ಅಲ್ಲಿ ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಸೆಷನ್ನಲ್ಲಿ ನಿಮಗೆ ಪ್ರಾಬ್ಲಮನ್ನು ಕಲಿಸ್ಕೊಡ್ತೀನಿ. ಅಲ್ಲಿ ತನಕ ಕ್ಲಾಸ್ಗಳನ್ನು ಮತ್ತೆ ಕೇಳ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್.